ಆತ್ಮೀಯ ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ, ಹಿರಿಯ ನಟ ಉಮೇಶ್ ಅಣ್ಣ ನೀವು ಕೇಳಿರ್ಬೋದು. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇವರು ಕಾಲಿಟ್ಟಿದ್ದು 91 ವರ್ಷ ಆಗಿದೆ. ಈಗ ನೋಡಿ, ಅಣ್ಣವ್ರಿಗಿಂತ ಹಳೆಯ ಕಾಲದವರು ಇವರು. ಅಣ್ಣವ್ರಿಗಿಂತ ಮೊದಲೇ ಬಂದಂಥವರು, ಮತ್ತು ಅಣ್ಣವ್ರಿಗೂ ಜೊತೆಗೆ ಇದ್ದ ತುಂಬ ಸಿನಿಮಾಗಳನ್ನ ಮಾಡೋದಂಥವ್ರು. ಇವತ್ತು ಇವ್ರಿಗೆ ಅಂಥ ಸ್ಥಿತಿ ಆದರೂ ಏನಾಯಿತು? ಆಸ್ಪತ್ರೆಗೆ ಹೋಗುವಂಥ ಸ್ಥಿತಿ ಏನಾಗಿದೆ ನೋಡಿ. ಹಿರಿಯ ನಟ ಅಂತಂದರೆ ಹಿರಿಯ ಜೀವ. ಮತ್ತು ಇವರು ತಿಂದಂಥ ಆಹಾರ ಕೂಡ ನಾವೀಗ ತಿನ್ನುವಂಥ ಆಹಾರ ಥರ ಕೆಟ್ಟ ಆಹಾರ ಅಲ್ಲ ಬಿಡಿ. ಹಿಂದೆ ಎಲ್ಲ ತುಂಬ ಒಳ್ಳೆ ಫುಡ್ ಇರ್ತಿತ್ತು, ಒಳ್ಳೆ ಒಂದು ಹೋಟ್ಲು ಊಟ ಅಂತ ಅಷ್ಟು ಇರ್ತಿರ್ಲಿಲ್ಲ. ಬಟ್ ಆದರೂ ಕೂಡ ಈಗಿನ 90 ವರ್ಷದ ಗಂಟ ಬದುಕಿದ್ದಾರೆ ಅಂತಂದರೆ ಇನ್ನೂ ಕೂಡ ಇವರ ಒಂದು ಅನುಭವ ತಿಳ್ಕೊಳ್ಳೋಣ ಸ್ವಲ್ಪ ಏನಾಗಿತ್ತು ಅಂತ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಬೆಂಬಲ ಹೀಗೆ ಇರಲಿ ಅಂತ ಕೇಳ್ಕೊತೀವಿ. ಸ್ನೇಹಿತರೆ ನೋಡಿ, 91 ವರ್ಷದಲ್ಲಿ ಹಲವಾರು ಒಂದು ಚಿತ್ರರಂಗಕ್ಕೆ ತಮ್ಮದೇ ಆದ ಒಂದು ಕೊಡುಗೆ ನೀಡಿದ್ದಾರೆ ಉಮೇಶ್ ಅಣ್ಣ ಅಂತ ಹೇಳ್ಬೋದು. ನೋಡಿ, ಉಮೇಶ್ ಸರ್ ಅಂತಂದರೆ ಹಿರಿಯ ನಟ, ತಮ್ಮ ಬದುಕನ್ನೇ ಒಂದು ಕಲಾ ಸೇವೆಗೆ ಮುಡಿಪಾಗಿಟ್ಟಿದ್ರಂತೆ. ಆ ಪೈಕಿ ಒಬ್ಬರು ಕೂಡ ಕನ್ನಡ ಚಿತ್ರರಂಗಕ್ಕೆ ನೋಡಿ ಎಷ್ಟೋ ಜನ ಕಲಾಕಾರರು ಇರ್ತಾರೆ, ಅದರಲ್ಲಿ ಇವರು ಕೂಡ ತುಂಬ ಒಬ್ಬರು ಅಂತ ಹೇಳ್ಬೋದು. ತುಂಬ ಜನಗಳಲ್ಲಿ, ತುಂಬ ನಮ್ಮ ಕಲಾವಿದರಲ್ಲಿ, ಜನಗಳನ್ನೋದಕ್ಕಿಂತ ನಾರ್ಮಲ್ ಜನಗಳನ್ನೋದಕ್ಕಿಂತ ಕಲಾವಿದರಲ್ಲಿ ಇವರು ಕೂಡ ಒಬ್ಬರೇ. ಆದರೆ ಕನ್ನಡ ಚಿತ್ರರಂಗದ ಹಿರಿಯ ನಟ ಉಮೇಶ್ ಅಣ್ಣ, ಇವತ್ತು ಉಮೇಶ್ ಸರ್ ಅಂತ ಕರಿತೀವಿ, ಅವ್ರನ್ನ ಉಮೇಶ್ ಅಣ್ಣ ಅಂತ ಕರೀತಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಬಟ್ ಆದರೂ ಕೂಡ ಕನ್ನಡ ರಂಗಭೂಮಿ ಇವತ್ತು ಹಾಗೂ ಚಲನಚಿತ್ರರಂಗದ ಹಿರಿಯ ಕಲಾವಿದರಾದ ಕಿರುತೆರೆಯಲ್ಲೂ ಒಂದು ಕಲಾವಿದರು ಇವರು. ತುಂಬ ಕಿರುತೆರೆ ಅಂದರೆ ಧಾರಾವಾಹಿಗಳಲ್ಲಿ ತುಂಬ ನಟಿಸಿದ್ದಾರೆ. ಬಟ್ ಆದರೂ ಕೂಡ ಒಂದು ಎಳೆಯ ವಯಸ್ಸಿನಲ್ಲೇ ಕಂಪನಿ ನಾಟಕಗಳಲ್ಲಿ ಬಂದು ಬಾಲ ಕಲಾವಿದರಾಗಿ ಅಭಿನಯಿಸಿದ್ರಂತೆ. ನೋಡಿ, ಉಮೇಶ್ ಅವರು, ಈ ನಮ್ಮ ಉಮೇಶ್ ಅಣ್ಣ ಅಂತ ಏನು ಕರಿತೀವಿ, ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಬಾಲ ಕಲಾವಿದರಾಗಿ ಒಂದು ನಾಟಕ ಕಂಪ್ನಿಗಳಲ್ಲಿ ಭಾಗವಹಿಸ್ತಿದ್ರು. ಅದಾದಮೇಲೆ ನೆಕ್ಸ್ಟು ಚಲನಚಿತ್ರರಂಗಕ್ಕೆ ಬಂದಿದ್ದಂತೂ ಒಂದು ರೋಚಕನೇ ನೋಡಿ. ಮಕ್ಕಳ ರಾಜ್ಯ ಅನ್ನೋ ಚಿತ್ರದ ಮೂಲಕ ಇವತ್ತು ಕಾಲಿಡ್ತಾರೆ ಸಿನಿಮಾಗೆ. ಚಿಕ್ಕ ವಯಸ್ಸಲ್ಲೇ ಮಕ್ಕಳ ಒಂದು ರಾಜ್ಯ ಅನ್ನೋ ಸಿನಿಮಾ ಮೂಲಕ ಕಾಲಿಟ್ಟು ನೆಕ್ಸ್ಟು ನಂತರ ಆ ಕಾಲದಲ್ಲಿ ಒಂದು ಪರಭಾಷೆಗಳಿಂದ ಅವಕಾಶ ಹರಿಸಿ ಬಂದು ಅಲ್ಲೂ ಕೂಡ ಏನೋ ಒಂದು ಹೋಗದೆ ನಮ್ಮ ಕನ್ನಡ ಚಿತ್ರರಂಗದಲ್ಲೇ ಮುಂದುವರಿಬೇಕು ಅಂತ ಕೂಡ ಉಮೇಶ್ ಸರ್ ಇಲ್ಲಿಗೆ ಹಲವು ಒಂದು ವೈವಿಧ್ಯಮಯ ಪಾತ್ರಗಳನ್ನು ಕೂಡ ಮಾಡ್ತಾರೆ. ನೋಡಿ, ಪಾತ್ರ ಅಂತ ಬಂದರೆ ನೀವು ನೋಡಿರ್ಬೋದು, ಹಲವು ಪಾತ್ರಗಳಲ್ಲೂ ಸೀರಿಯಲ್ ಮಾತ್ರ ಅಲ್ಲ, ನಮ್ಮ ಕನ್ನಡ ಸಿನಿಮಾಗಳಲ್ಲಿ ತುಂಬ ಹಲವಾರು ಪಾತ್ರಗಳು. ಅದರಲ್ಲೂ ಕೂಡ ನಮ್ಮ ರಾಜ್ಕುಮಾರ್ ಸರ್ ಜೊತೆ, ಅಂಬರೀಶ್ ಸರ್ ಜೊತೆ, ವಿಷ್ಣುವರ್ಧನ್ ಸರ್ ಜೊತೆ ತುಂಬ ಸಿನಿಮಾಗಳನ್ನ ಮಾಡಿರ್ತಾರೆ. ಸುಮಾರು ಎಷ್ಟು ಅಂತಂದರೆ ಸುಮಾರು 510 ಸಿನಿಮಾ ಮಾಡಿರ್ತಕ್ಕಂಥವ್ರು. ನೋಡಿ, ಹಿಂದೊಮ್ಮೆ ಏನಂತಂದರೆ 510 ಅಂತಲ್ಲ, 800ಕ್ಕೂ ಅಧಿಕ ಚಿತ್ರಗಳಲ್ಲಿ ಇವರು ಕಾಣಿಸಿದಾರಂತೆ. ಆದರೂ ಕೂಡ 500 ಅಂತ ಅಂದಾಜಲ್ಲಿ ಹೇಳಿದ್ದಷ್ಟೇ, 800ಕ್ಕೂ ಅಧಿಕ ಚಿತ್ರಗಳಲ್ಲಿ ಕೂಡ ಕಾಣಿಸಿದ್ದಾರೆ. TV9 ಕನ್ನಡಗೆ ಮತ್ತೆ ಒಂದು ನೀಡಿದ ಒಂದು ಸಂದರ್ಶನದಲ್ಲಿ ಕೂಡ ಒಂದು ಖುದ್ದಾಗಿ ಉಮೇಶ್ ಸರ್ ಅವರೇ ಒಂದು ಹೇಳಿದರು, ನಾನು 800ಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿದ್ದೇನೆ, ಒಂದು ಪಾತ್ರವನ್ನು ಕೂಡ ಜೀವಿಸಿದ್ದೇನೆ ಈ ಟೈಮಲ್ಲಿ. ನೋಡಿ, ಪ್ರೇಕ್ಷಕರನ್ನು ನಗಿಸಿದ್ದೇನೆ. ಕಥಾ ಸಂಗಮದ ಒಂದು ಮುನಿತಾಯಿಯಲ್ಲಿನ ಒಂದು ತಿಮ್ಮರಾಯಿ ಅನ್ನೋ ಒಂದು ಪಾತ್ರ ನನಗೆ ನನ್ನ ಅಭಿನಯಕ್ಕೆ ಒಂದು ಸಾರ್ಥಕವಾಯಿತು ಅಂತ ಕೂಡ ಹೇಳ್ಕೊಂಡಿದ್ರು. ನೋಡಿ, ಹಿಡಿಯಬಹುದಾದ ಒಂದು ಅತ್ಯುತ್ತಮ ಕೈಗನ್ನಡಿ ಅಂತ ಹೇಳ್ಕೊಂಡ್ರು ಆ ಟೈಮಲ್ಲಿ. ಈ ಪಾತ್ರಕ್ಕೆ ರಾಜ್ಯ ಸರ್ಕಾರದ ಒಂದು ಅತ್ಯುತ್ತಮ ಪೋಷಕ ನಟ ಅನ್ನೋ ಪ್ರಶಸ್ತಿ ಕೂಡ ಕೊಟ್ಟರು. ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ ಎಲ್ಲರೂ ಕೂಡ ಸಿಗಲ್ಲ, ಅಂಥ ಪ್ರಶಸ್ತಿನ ಕೂಡ ಪಡ್ಕೊಂಡ್ರು ಇವರು. ಬಟ್ ಆದರೂ ಕೂಡ ಇನ್ನೂ ಒಂದು ಗೋಲ್ಮಾಲ್ ರಾಧಾಕೃಷ್ಣ ಅಂತ ಕೂಡ ಚಿತ್ರದಲ್ಲಿ ಕೂಡ ಇವರ ಡೈಲಾಗ್ ಅಂತೂ ಇಂದಿಗೂ ಕೂಡ ಪ್ರೇಕ್ಷಕರ ಮನಸ್ಸಿನಲ್ಲಂತೂ ಕೂಡ ಅಚ್ಚಳಿಯದೆ ಉಳಿದಿದೆ ಅಂತ ಹೇಳ್ಬೋದು. ಅದು ಬಿಟ್ಟರೆ ಇನ್ನೂ ನೀವು ನೋಡ್ತಾ ಇರ್ತೀರ, ಅಯ್ಯೋ ನನ್ನ ಹೆಂಡತಿ ಅನ್ನೋ ಒಂದು ಅಂದ್ಕೊಂಡು ಒಂದು ಸಿನಿಮಾ ಎಲ್ಲ ನೀವು ತೆಗ್ದಿರ್ಬೋದು. ಮತ್ತು ತಪ್ಕೊಂಡು ಬಿಟ್ಟನಲ್ಲ ಅಂತೆಲ್ಲ ಅಪಾರ್ಥ ಕೂಡ ಮಾಡ್ಕೊಬಿಡಿ ಅಂತ ಕೂಡ ಹೇಳ್ಕೊಂಡಿದ್ರು. ಆದರೆ ಒಂದು ಉಮೇಶ್ ಅಣ್ಣ ಅವರ ಒಂದು ಡೈಲಾಗ್ ಏನಂತಂದರೆ, ಅಯ್ಯೋ ನನ್ನ ಹೆಂಡತಿ ಅಂದ್ಕೊಂಡು ತಪ್ಪೋಗ್ಬಿಟ್ನಲ್ಲ ಅಂತಂದ್ಬಿಟ್ಟು ಕೂಡ ಅವರು ಏನೋ ಒಂದು ತಪ್ಪಿಗೆ ಜನ ಕೆಟ್ಟದಾಗಿ ಮಾತಾಡಿದ್ರು ಅಂತ ಒಂದು ವಿಷಯನ ಹೇಳ್ಕೊಂಡಿರ್ತಾರೆ ಹಿಂದೆ. ನೋಡಿ, ವರನಟ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಶ್ರುತಿ ಸೇರಿದಾಗ ಅನ್ನೋ ಚಿತ್ರದಲ್ಲಿ ಕೂಡ ಇದು ಬೊಂಬೆ ಆಟವಯ್ಯ ಮತ್ತು ಹಾಡಿನಲ್ಲಿ ಅಮೋಘ ಅಭಿನಯವಂತೂ ತುಂಬ ಪ್ರೇಕ್ಷಕರನ್ನು ಮನರಂಜಿಸಿತ್ತು ಆ ಟೈಮಲ್ಲಿ. ಆಲು ಜೇನ್ ಆಗ್ಬೋದು, ಶ್ರಾವಣ ಬಂತು, ಗುರು ಶಿಷ್ಯರು, ವಲಯ ಮಾರುತ, ನೀನು ನಕ್ಕರೆ ಹಾಲು ಸಕ್ಕರೆ, ಚೈತ್ರದ ಪ್ರೇಮಾಂಜಲಿ ಚಿತ್ರಗಳಂತೂ ತುಂಬ ಉಮೇಶ್ ಅವರು ಅಂತೂ ತುಂಬ ಅಭಿನಯಿಸಿರ್ತಕ್ಕಂಥ ಚಿತ್ರಗಳು ಅಂತ ಹೇಳ್ಬೋದು. ಅದು ಬಿಟ್ಟರೆ ನೋಡಿ, ಹೀಗೆ ಕನ್ನಡ ಚಿತ್ರರಂಗದ ಬಹುಮುಖ್ಯವಾದ ಉಮೇಶ್ ಸರ್ ಇವತ್ತು ಮನೆಯಲ್ಲಿ ಕೂಡ ಒಂದು ಜಾರಿ ಬಿದ್ದಿದ್ದಾರಂತೆ. ಅಲ್ಲೂ ಕೂಡ ಮನೆಯಲ್ಲಿ ಜಾರಿ ಬಿದ್ದಿದ್ದಾರೆ ಅಂತ ಹೇಳ್ಬೋದು. ನೋಡಿ, 80 ವರ್ಷದ ಉಮೇಶ್ ಸರ್ ಈಗ ಬೆಳಿಗ್ಗೆ ಬೆಂಗಳೂರಿನ ಒಂದು ಮುದ್ದಯ್ಯನ ಪಾಳ್ಯ ಅಂತ ಇದೆ, ನಾವು ಕರಿತೀವಿ ಮುದ್ದಿನ ಪಾಳ್ಯ ಅಂತ, ಅಲ್ಲಿ ಆ ಕಡೆ ನಾಗರಬಾವಿ ಸೈಡ್ ಬರುತ್ತೆ. ಮುದ್ದಿನ ಪಾಳ್ಯದಲ್ಲಿ ಒಂದು ತಮ್ಮ ಮನೆಯಲ್ಲಿ ಸ್ನಾನಕ್ಕೆ ಹೋಗಿದ್ರಂತೆ. ಸ್ನಾನ ಸಮಯದಲ್ಲಿ ಕಾಲು ಜಾರಿ ಬಿದ್ದು ಎಡಭಾಗದಲ್ಲಿ ಪೆಟ್ಟು ಬಿದ್ದಿದೆ ಅಂತ ಕೂಡ ಅವ್ರಿಗೂ ಕೂಡ ಒಂದು ಇದೇ ಒಂದು ಸುದ್ದಿ ಬಂತಷ್ಟೇ. ನೋಡಿ, ಉಮೇಶ್ ರವರನ್ನು ಖಾಸಗಿ ಆಸ್ಪತ್ರೆಗೆ ಅಲ್ಲೇ ದಾಖಲು ಮಾಡಿಕೊಂಡ್ರು. ಬಟ್ ಅದು ಕೂಡ ಸದ್ಯ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಈಗಲೂ ಕೂಡ ಸದ್ಯ ಪೆಟ್ಟು ಬಿದ್ದಿರೋ ಒಂದು ಕಾರಣ ಒಂದು ಜಾಗದ ಸ್ಕ್ಯಾನಿಂಗ್ ಕೂಡ ಮಾಡಲಾಗಿದೆ, ಏನಾಗಿದೆ ಆ ಟೈಮಲ್ಲಿ ಅಂತ. ಆದರೂ ಕೂಡ ಉಮೇಶ್ ಅವ್ರಿಗೆ ಆಸ್ಪತ್ರೆಗೆ ಈಗ ದಾಖಲಾಗಿರೋದ್ರಿಂದ
ಒಂದು ವಿಚಾರ ಏನಿದೆ ಅದು ತಿಳಿದ ಮೇಲೆ ಎಲ್ಲರ ಅಭಿಮಾನಿಗಳು ಕೂಡ ಬೇಗ ಚೇತರಿಸ್ಕೊಂಡು ಮತ್ತು ಸಿನಿಮಾ ನಟರಾಗ್ಬೋದು, ಈಗಿನ ಕಾಲದ ನಟ ನಟಿಯರಾಗ್ಬೋದು ತಮ್ಮ ನೆಚ್ಚಿನ ನಟ ಮನೆಗೆ ಮರಳಿ ಬರುವಂತಾಗಲಿ ಅಂತ ಕೂಡ ಪ್ರಾರ್ಥನೆ ಮಾಡ್ತಿದ್ದಾರೆ. ಬಟ್ ಆದರೂ ಕೂಡ ರಾಜ್ಕುಮಾರ್ ಒಂದು ಸಮಕಾಲೀನ ಶಿಷ್ಯರು, ಇವರೆಲ್ಲ ಶಿಷ್ಯರು ಅನ್ನೋಕ್ಕಿಂತ ಸಮಕಾಲೀನ ಒಂದು ಫ್ರೆಂಡ್ಶಿಪ್ ಜೀವನ ಬೆಳೆಸ್ಕೊಂಡ್ಬಂದಂಥವ್ರು. ಆ ಟೈಮಲ್ಲೇ ಕಷ್ಟಜೀವಿಗಳಂತ ಹೇಳ್ಬೋದು, ಒಂದು ಬೇಗನೆ ಚೇತರಿಸ್ಕೊಳ್ಳಲಿ ಅಂತ ಕೂಡ ಕೇಳ್ಕೊಳ್ಳಿ ಎಲ್ಲರೂ ಕೂಡ. ಯಾಕೆಂದರೆ ನೋಡಿ, ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಶೀಘ್ರ ಗುಣಮುಖರಾಗಲಿ ಅಂತ ಕೂಡ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಷ್ಟೋ ಹಿರಿಯ ನಟರಂತೂ ಸಾವನ್ನಪ್ತಾ ಇರೋದನ್ನ ನಾವು ನೋಡ್ಬೋದು. ಬಟ್ ಆದರೂ ಕೂಡ ಆರೋಗ್ಯ ಸ್ಥಿತಿ ಬೇಕಾದ್ರೆ ಅದು ಬಿಟ್ಟರೆ ಎಷ್ಟೋ ಜನ ಅಂತಂದರೆ ಕಾಲು ಕೈ ಕಳ್ಕೊಂಡು, ಇಲ್ಲ ಎಷ್ಟೋ ಜನ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೋಗಿ ಕಣ್ಣು ಕೂಡ ಕಳ್ಕೊಬಿಟ್ಟಿದ್ದಾರೆ. ಮತ್ತು ಇನ್ನೊಂದು ಏನಂತಂದರೆ ಎಷ್ಟೋ ಜನ ಕಾಯಿಲೆಗಳಿಂದ ಸಾಯ್ತಾ ಇದ್ದಾರೆ. ನೀವು ನೋಡಿರ್ಬೋದು, ಲಾಸ್ಟ್ ಟೈಮ್ ಕೂಡ ತುಂಬ ಜನ ಎಷ್ಟೆಷ್ಟೋ ಜನ ಸಾವನ್ನಪ್ಪಿರೋದನ್ನು ನಾವು ತುಂಬ ಬಿಡಿಸಿ ಹೇಳಿದ್ದೆ. ಏನಾಗಿತ್ತು ಹಿಂದೆ ಅಂಥದ್ದಾದ್ರೂ ಏನಾಯಿತು ಅಂತ ಬಿಡಿಸಿ ಹೇಳಿದ್ದೆ. ಅಪರ್ಣ ಆಗ್ಬೋದು, ಸಂತೋಷ್ ಬಾಲರಾಜ್ ಆಗ್ಬೋದು, ಹಿರಿಯ ನಟರೆಲ್ಲ ಎಷ್ಟೆಷ್ಟು ಜನ ತೀರ್ಕೊಂಡ್ರು, ಹೇಗೆಲ್ಲ ತೀರ್ಕೊಂಡ್ರು ಅಂತ ಅನ್ನೋದನ್ನ ಬಿಡಿಸಿ ಹೇಳಿದೆ. ಬಟ್ ಆದರೂ ಕೂಡ ಇಲ್ಲಿ ಉಮೇಶ್ ಅಣ್ಣ ಅವ್ರ ಪರಿಸ್ಥಿತಿ ಹೇಗೆಲ್ಲ ಆಗ್ತಾಯಿದೆ ಅಂತ ಅನ್ನೋದು ಇನ್ನೊಂದಷ್ಟು ವಿಚಾರ ತಿಳ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಆಸ್ಪತ್ರೆಗೆ ದಾಖಲಾದ ಮೇಲೆ ವಿಚಾರ ತಿಳಿದು ಒಂದು ದೇವರಂಥ ಮನುಷ್ಯ ಬಿಗ್ ಬಾಸ್ ವಿನ್ನರ್ ಪ್ರಥಮ್ ಕೂಡ ಟ್ವೀಟ್ ಮಾಡಿದ್ರಂತೆ. ಆ ಟೈಮಲ್ಲಿ ತೀವ್ರ ದುಃಖ, ತುಂಬ ಶಾಕಿಂಗು, ಮತ್ತು ಒಬ್ಬ ಕಲಾವಿದ ಹೇಗೆ ಬದುಕಬೇಕು ಅನ್ನೋದಕ್ಕೆ ನನಗೆ ಇನ್ಸ್ಪಿರೇಷನ್ ಇವರು ಅಂತ ಕೂಡ ಹೇಳ್ಕೊಂಡಿದ್ರು. ನೋಡಿ, ನರಸಿಂಹರಾಜು ನಂತರ ಪೂರ್ಣ ಪ್ರಮಾಣದ ಸ್ಟಾರ್ ಕಾಮಿಡಿಯನ್ ಅಂತಂದರೆ ಅದು ಉಮೇಶ್ ಸರ್ ಅಂತ ಕೂಡ ಹೇಳ್ಬೋದು. ನೋಡಿ, 65 ವರ್ಷದಿಂದ ದುಡಿದು ಬದುಕ್ತಾ ಇರುವಂಥ ಉಮೇಶ್ ಸರ್ ಯಾವತ್ತೂ ಯಾವ ಬಳಿಯೂ ನಾನು ಕೈ ಚಾಚಿಲ್ಲ. ನೋಡಿ, ಅವರ ಒಂದು ಆರೋಗ್ಯ ತೀವ್ರ ಹದಗೆಟ್ಟಿದೆ ಅಂತಂದರೆ ಅದನ್ನು ಒಂದು ವಿಚಾರ ಸಖತ್ತು ನೋವು ನೀಡಿದೆ ಅಂತ ಕೂಡ ಪ್ರಥಮರು ಹೇಳಿರ್ತಕ್ಕಂಥ ಒಂದು ವಿಷಯವನ್ನು ನೋಡ್ಬೋದು. ನೋಡಿ, ದಯವಿಟ್ಟು ಈಶ್ವರನಲ್ಲಿ ಪ್ರಾರ್ಥಿಸಿ, ದಯವಿಟ್ಟು ಶೀಘ್ರ ಗುಣಮುಖರಾಗಲಿ ಅಂತ ಕೂಡ ಕೇಳ್ಕೊತೀವಿ. ಯಾಕೆ ಅಂತಂದರೆ ಹಿರಿಯ ನಟ ಉಮೇಶ್ ಅಣ್ಣವರಂತಂದು ತುಂಬ ಬೆಲೆ ಇರ್ತಕ್ಕಂಥ ನಟ. ಯಾಕೆಂದರೆ ಇವ್ರಿಗೆ ಹಿಂದೆ ರಾಜ್ಕುಮಾರ್ ಅಣ್ಣವ್ರ ಕಾಲದಲ್ಲಿ ಸಿನಿಮಾ ಮಾಡಿರೋದಲ್ದೇ ನೋಡಿ ಎಷ್ಟೋ ಜನ ಹಿರಿಯ ನಟರು ತೀರೋಗಿದ್ದಾರೆ. ಬಟ್ ಆದರೂ ಕೂಡ ಇವರು ಇನ್ನೂ ಬದುಕಿದ್ದಾರೆ. ಅಂದರೆ ಇವರ ಒಂದು ಆಯಸ್ಸು ಇನ್ನೂ ಎಷ್ಟಿದೆ ನೋಡಿ. ಎಷ್ಟೋ ಜನ ನಮ್ಮ ನಟರು ಒಂದು 60ರಿಂದ 70 ವರ್ಷ ಆದಮೇಲೆ ಹೊರಟೋಗಿದ್ದಾರೆ ನೋಡಿ, ತೀರೋಗಿದ್ದಾರೆ. ಅದೇನೋ ಒಂದು ನಾವು ಪರಮಾತ್ಮನ ಪಾದ ಅಂತೀವಿ ನೋಡಿ, ಆ ಥರ ಪರಮಾತ್ಮನ ಪಾದ ಸೇರ್ಕೊಬಿಟ್ಟಿದ್ದಾರೆ. ಬಟ್ ಆದರೂ ಕೂಡ ಉಮೇಶ್ ಅಣ್ಣ, ದೊಡ್ಡಣ್ಣ ಅಂತ ಹಿರಿಯ ನಟರು ನಾವು ನೋಡ್ತೀವಲ್ಲ, ಅವರಂತೂ ಇನ್ನೂ ಬದುಕಿದ್ದಾರೆ. ಯಾಕೆ ಬದುಕಿದ್ದಾರೆ ಅಂದರೆ ಅವರ ಒಂದು ಊಟದ ವ್ಯವಸ್ಥೆ ಆ ರೀತಿ ಇರುತ್ತೆ ಅಷ್ಟೇ. ಅವ್ರು ತಿಂತಕ್ಕಂಥ ನಾವು ಫುಡ್ ಏನಿರ್ಬೋದು, ಆಗಿನ ಕಾಲದಲ್ಲಿ ಒಂದು ಮುದ್ದೆ ಅಂತ ಫುಡ್ಡು ಗಟ್ಟಿಮುಟ್ಟಾಗಿರಬೇಕು ಅಂತಂದರೆ ಫುಡ್ ತಿನ್ನಲೇಬೇಕು ಅಂತ ಕೂಡ ಈ ರೀತಿಯೆಲ್ಲ ನಮ್ಮ ಹಿರಿಯರ ಮಾತುಗಳನ್ನ ನೀವು ಕೇಳಿರ್ಬೋದು. ಇದೆಲ್ಲ ನಾವು ಕೂಡ ನೋಡ್ತಾ ಹೋದರೆ ನೋಡಿ, ಹಿರಿಯ ನಟರೆಲ್ಲ ನಾವು ಎಷ್ಟೆಷ್ಟೋ ಜನಗಳನ್ನ ನೋಡಿರ್ತೀವಿ. ನಾವು ಸಿನಿಮಾದಲ್ಲಿ ಮಾತ್ರ ಅಲ್ಲ, ಕೆಲವೊಂದು ಬಿಸ್ನೆಸ್ ಇಂಡಸ್ಟ್ರಿಯಲ್ಲೂ ಕೂಡ ನೋಡಿರ್ತೀವಿ. ಎಷ್ಟೆಷ್ಟೋ ಜನಗಳನ್ನ ಇಂಡಸ್ಟ್ರಿಯಲ್ಲಿ, ಎಲ್ಲ ಇಂಡಸ್ಟ್ರಿಯಲ್ಲೂ ಎಷ್ಟೆಷ್ಟು ಜನ ಹಿರಿಯರು ಇನ್ನೂ ಕೂಡ ಈಗಲೂ ಕೂಡ ಬದುಕಿದ್ದಾರೆ. ಯಾಕೆಂದರೆ ಅವರ ಆರೋಗ್ಯ ಏನೂ ಹದಗೆಟ್ಟಿಲ್ಲ, ಚೆನ್ನಾಗಿದ್ದಾರೆ. ಯಾಕೆಂದರೆ ಅವ್ರು ತಿಂತಕ್ಕಂಥ ಒಂದು ಆಹಾರ ಏನಿದೆ ಹಿಂದಿನಿಂದನೂ ಅದನ್ನೇ ಪಾಲನೆ ಮಾಡ್ಕೊಂಡು ಬಂದರೆ ನಮಗೇನೂ ಆಗಲ್ಲ. ಈಗಲೂ ಕೂಡ ಅಷ್ಟೇ ನೋಡಿ, ಈಗಲೂ ಕೂಡ ನಾವು ಆಹಾರವನ್ನು ಪಾಲನೆ ಮಾಡ್ಕೊಂಡು ಹೋಯ್ತು ಅಂದರೆ ನಮ್ಗೆ ಮುಂದೆ ಯಾವ ಕಾಯಿಲೆನೂ ಬರೋಲ್ಲ, ಏನೂ ಆಗಲ್ಲ. ಆದರೆ ಏನಾದರೂ ಒಂದೇನಾದರೂ ನಮಗೇನಾದರೂ ಏನಾದರೂ ನೋವು ಕಾಣಿಸ್ಕೊತು ಅಂತಂದರೆ, ಸಣ್ಣದೊಂದು ಕಾಯಿಲೆ ಕಾಣಿಸ್ಕೊತು ಅಂತಂದರೆ ಅಲ್ಲಿ ನಮಗೆ ಸಾವು ಕಟ್ಟಿಟ್ಟ ಬುತ್ತಿನೇ. ಯಾಕೆಂದ್ರೆ ನೋಡಿ, ಹಿರಿಯ ನಟ ಉಮೇಶ್ ಅಣ್ಣವ್ರ ಬಗ್ಗೆ ತಿಳ್ಕೊಂಡ್ಬಲ್ಲ ಏನಾಯಿತು ಅಂತ. ಬಟ್ ಆದರೂ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಉಮೇಶ್ ಅಣ್ಣವ್ರ ಬಗ್ಗೆ, ನೆಕ್ಸ್ಟ್ ಅವ್ರ ಸಿನಿಮಾ ಬಗ್ಗೆ ಮಾತ್ರ ಅಲ್ಲ, ಅವ್ರಿಗೆ ಇನ್ನೂ ಬೇರೆ ಇನ್ನೇನಾದರೂ ವಿಷಯ ಬಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ. ಸದಾ ಹೀಗೆ ನಮ್ಮ ವೀಡಿಯೋನ ನೋಡ್ತಾ ಇರಿ ಕೊನೆವರೆಗೂ. ಯಾಕೆಂತಂದರೆ ನಿಮ್ಮ ಅವಕಾಶ ಹೀಗೆ ಇರಲಿ, ನಿಮ್ಮ ಬೆಂಬಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.